ಬೇಕೇ ಬೇಕು, ಬೇಕೇ ಬೇಕು. ಆರ್ಬಿ ತಿಮ್ಮಾಪುರ ಸಾಹೇಬರಿಗೆ, ಆರ್ಬಿ ತಿಮ್ಮಾಪುರ ಸಾಹೇಬರಿಗೆ, ಸರ್ಕಾರಕ್ಕೆ ಬೇಕೇ ಬೇಕು. ಇದಲ್ಲ ಯಾಕೆ ಅಂತಂದ್ರೆ ಇವತ್ತು ಅಹೋರಾತ್ರಿ ಧರಣಿ ಮಾಡೋದ್ರ ಮುಖಾಂತರ ಏನು ಸದನದಲ್ಲಿ ಗದ್ದಲ ಎಬ್ಬಿಸಿ ಅವರ ರಾಜೀನಾಮೆಗೆ ಏನು ಪಟ್ಟ ಹಿಡ್ಕೊಂಡಿದ್ದಾರೆ ಅದು ತಪ್ಪು. ಯಾಕೆ ಅಂತಂದ್ರೆ ಇವ್ರ ಹತ್ರ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳಿಲ್ಲ. ಇವತ್ತು ದಲಿತ ಪರ ಕಾಳಜಿ ಉಳ್ಳಂತವರು, ದಲಿತರಿಗೆ ಅನೇಕ ಕಾರ್ಯಕ್ರಮಗಳಲ್ಲಿ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥವ್ರು, ಲೈಸೆನ್ಸ್ಗಳಲ್ಲಿಯೂ ಕೂಡ ದಲಿತರಿಗೆ ಇವತ್ತು ಅವಕಾಶಗಳನ್ನ ಕೊಟ್ಟಿರ್ತಕ್ಕಂಥ ಒಬ್ಬ ಮಂತ್ರಿ ಯಾರಾದ್ರೂ ಆಗಿದ್ರೆ ಅವರು ಸನ್ಮಾನ್ಯ ಆರ್ ಬಿ ತಿಮ್ಮಾಪುರ ಅವರು. ಇವತ್ತು ಈ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ರು ಕೂಡ ಇವತ್ತು ಸನ್ಮಾನ್ಯ ತಿಮ್ಮಾಪುರ ಅವರಿಗೆ ಈ ಒಂದು ಅಬಕಾರಿ ಭ್ರಷ್ಟಾಚಾರದ ಆರೋಪವನ್ನು ಹೊರಿಸಿ ಇವತ್ತೇನು ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ, ಇದು ಖಂಡನೀಯ. ಯಾಕೆ ಅಂತಂದ್ರೆ ದಲಿತ ಸಮಾಜ ಇವತ್ತು ರಾಜ್ಯದಲ್ಲಿ ಅವರು ಬೆನ್ನಿಗಿದೆ. ಯಾವತ್ತೂ ಕೂಡ ಇವತ್ತು ದಲಿತರ ಮೇಲೆ ಅಪಾದನೆಗಳು ಇದು ಇಂದು ನಿನ್ನೆಯದಲ್ಲ, ತಲಾಂತರದಿಂದ ಆರೋಪಗಳನ್ನು ಮಾಡಿಕೊಂಡೇ ಬಂದಿದ್ದಾರೆ. ಇವತ್ತು ಅಬಕಾರಿ ಸಚಿವರನ್ನ ಇವತ್ತು ಮುಂದೆ ತಂದು ಅವರನ್ನ ಇವತ್ತು ಸಣ್ಣದಾಗಿರಿಸುವಂತ ಒಂದು ಪ್ರಯತ್ನ ಏನು ಷಡ್ಯಂತ್ರ ನಡೀತಾ ಇದೆ, ಅದು ತುಂಬಾ ಖಂಡನೀಯ ಅಂತ ಹೇಳಿ ಕಾಂಗ್ರೆಸ್ ಪರಿಶಿಷ್ಟ ವಿಭಾಗದ ಬ್ಲಾಕ್ ಮಡುವ ತಾಲೂಕದ ಅಧ್ಯಕ್ಷರು ಸನ್ಮಾನ್ಯ ಆರ್ ಬಿ ತಿಮ್ಮಾಪುರ ಅವರಿಗೆ ಮೇಲೆ ಬಂದಿರತಕ್ಕಂಥ ಹಗರದ ಆರೋಪ ಸತ್ಯಕ್ಕೆ ದೂರವಾದದ್ದು. ನಮ್ಮ ಸಮುದಾಯದ ಪ್ರಭಾವಿ ನಾಯಕರಾಗಿರ್ತಕ್ಕಂಥ ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಆರ್ ಬಿ ತಿಮ್ಮಾಪುರ ಅವರಿಗೆ ತೇಜೋವಧಿ ಮಾಡಲು ಸನ್ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನಾಗಿದ್ದಾಗ ಅವರ ಮಗನ ಚೆಕ್ ಮುಖಾಂತರ ಹಣ ತಗೊಂಡಂತ ವಿಜೇಂದ್ರ ಹಾಗೂ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ಸಾಕಷ್ಟು ಹಗರಣಗಳನ್ನು ಮಾಡಿದವರು ಇದನ್ನ ಆರೋಪ ಮಾಡ್ತಾರ. ಎಲ್ಲೋ ಒಬ್ಬರಿಗೆ ದಲಿತ ಮುಖಂಡರು ಎಲ್ಲೋ ಒಬ್ಬರು ಹತ್ತಕ್ಕೊಬ್ಬರು ಬೆಳವಣಿಗೆ ಆಗಿರ್ತಾರೋ ಅವ್ರನ್ನ ತೇಜೋವಧಿ ಮಾಡಿ ಏನೇನೋ ಮಾಡಿ ಅವ್ರನ್ನ ಕೆಳಗಿಳಿಸ್ಬೇಕು ಅನ್ನುವಂತ ಹುನ್ನಾರ ಮಾಡಾಕ್ತೀರಿ. ಇದು ನಿಮ್ಮ ಕೈಲಿ ಆಗುದಿಲ್ಲ. ಮತ್ತು ಈಗ ಇತ್ತಿತ್ತಲಾಗಿ ಅಬಕಾರಿ ಇಲಾಖೆಯಲ್ಲಿ ಸಾಕಷ್ಟು ಸುಧಾರಣೆ ಮಾಡಿರ್ತಕ್ಕಂಥ ಸನ್ಮಾನ್ಯ ತಿಮ್ಮಾಪುರ ಅವರ ಸಾಹೇಬರನ್ನ ಹೆಸರನ್ನು ಒಂದು ತೇಜೋವಧಿ ಮಾಡಿ ಅವರನ್ನ ಹೆಸರನ್ನ ಕೆಡಿಸುವಂತ ಕೆಲಸವನ್ನ ಏನು ವಿರೋಧ ಪಕ್ಷದ ನಾಯಕರು ನೀವೆಲ್ಲ ಮಾಡ್ತೀರಿ, ಅದನ್ನ ಕೈಗೊಳ್ಳುವುದಿಲ್ಲ. ಇಲ್ಲಿವರೆಗಿನೂ SC ಅವರಿಗೆ ಎಲ್ಲಿ ಮೀಸಲಾತಿ ಕೊಟ್ಟಿದ್ದಿಲ್ಲ ಎಕ್ಸೈಸ್ ನಲ್ಲಿ, ಅದನ್ನ ಸನ್ಮಾನ್ಯ ತಿಮ್ಮಾಪುರ ಸಾಹೇಬರು ಈಗ ತಾನೇ ಅದನ್ನ ಎಕ್ಸೈಸ್ ನಲ್ಲಿ SC ಅವರಿಗೆ ಮೀಸಲಾತಿ ತಂದದ್ದನ್ನ ಸುದ್ದಿಯನ್ನ ಕೇಳಿ ಅವರನ್ನು ತೆಳಗಿಳಿಸಿ ಅದನ್ನ ಹುನ್ನಾರವನ್ನ ಮಾಡಿ ಅವ್ರು ಹೇಗಾರ ಮಾಡಿ ಅವರ ಹೆಸರನ್ನ ಕೆಡಿಸಿ ಅವ್ರು ಕೆಳಗಿಳಿಸ್ಬೇಕಂತ ನೀವು ಹುನ್ನಾರ ಹಾಕಿರಿ. ಅದು ಕೈಗೂಡುದಿಲ್ಲ. ಸನ್ಮಾನ್ಯ ತಿಮ್ಮಾಪುರ ಅವರ ಬೆಂಬಲಿಗೆ ಇಡೀ ನಮ್ಮ ಉತ್ತರ ಕರ್ನಾಟಕದ ಭಾಗದ ಜನ ಹಾಗೂ ಇಡೀ ರಾಜ್ಯದ ಜನ ಅವ್ರ ಹಿಂಬಾಲ ಐತಿ. ಅದು ಪ್ರಕಾಶ್ ಕದಂ, ನಾವು ಭಗತ್ ಸಿಂಗ್ ಕ್ರಾಂತಿ ವೇದಿಕೆ ಉಪಾಧ್ಯಕ್ಷರು. ಇಂದು ನಮ್ಮ ನಾಯಕರಾದ ಆರ್ ಬಿ ತಿಮ್ಮಾಪುರ ಸಾಹೇಬರ ಈ ಆರೋಪವನ್ನು, ಸುಳ್ಳು ಆರೋಪವನ್ನು ಏನ್ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು, ಇದು ಎಲ್ಲ ಇದನ್ನೈತಿ, ಷಡ್ಯಂತರ ಐತಿ. ಬಂಧುಗಳೇ, ಮುಧೋಳ ತಾಲೂಕಿನಲ್ಲಿ ಇತಿಹಾಸ ಬರೆದಿರ್ತಕ್ಕಂಥ ನಮ್ಮ ಅಹಿಂದ ನಾಯಕರು